ಆಯ್ತೇನೆ? ಹೂ ಕಣಮ್ಮ ಆಯ್ತು. ಯಾಕೆ ಯಾಕೆ ಅಂತ ಕೇಳ್ತಿದ್ಯಲ್ಲೇ? ಇನ್ನ ಬಾಗಿಲು ಕಟ್ಟಿಲ್ಲ ಅಂತ ಬಿಟ್ಟು ಓನರ್ ಫೋನ್ ಮಾಡಿದ್ರು. ಅಯ್ಯೋ ಅದಾ ಅಮ್ಮ ನಿಮ್ ಫ್ರೆಂಡ್ ಸಿಕ್ಕಿದ್ರಾ, ಸ್ವಲ್ಪ ದುಡ್ಡು ಎಮರ್ಜೆನ್ಸಿ ಇದೆ ಕೊಡವಾ, ಕೊಟ್ಬಿಡ್ತೀನಿ ಇನ್ನೊಂದ್ 2 ದಿನದಲ್ಲಿ ಅಂದ್ರು. ಕೊಟ್ಟಿದ್ದೀನಿ. ಅವ್ರು ಕೊಟ್ಟಿದ ತಕ್ಷಣ ಬಾಡಿಗೆ ಕಟ್ಬಿಡ್ತೀನಿ ಬಿಡು. ಅಲ್ಲ ಕಣ, ಯಾರನ್ನ ಕೇಳಿ ಕಾಸು ಕೊಟ್ಟಿದ್ದೀನೋ? ಏನ್ ದೊಡ್ಡ ಮುಂಚಿತರ ಅವಳಿಗೆ ಕಾಸು ಕೊಟ್ಟಿದ್ಯಲ್ಲ, ಇವಾಗ ಇಸ್ಕೊಂಬರಕ್ ನೋಡೋಣ ಹೆಂಗ್ ಕೊಟ್ಟಿದ್ದಂಗೆ, ಅವಳು ಹೆಂಗ್ ಇಸ್ಕೊಂಡಿದ್ದಾಳ ವಾಪಸ್ ಕೊಡ್ತಾಳ ಅಂತ ನೋಡೋಣ. ಕೇಳಕ್ ಮೊದ್ಲೇ ಮುಜ್ಗಾರ ಕೊಟ್ಟಿದ್ದು ಈಸ್ಕೊಂಬರಕ್ ನೋಡೋಣ. ಮನೆಗೆ ಮಾಡಿ ಪರವಾಗಿ ಉಟ್ಕಾಡಿ. ನಂಗೆ ಅದೆಲ್ಲ ಗೊತ್ತಿಲ್ಲ ಕಣೆ. ಅವಳ ಹತ್ರ ಈಸ್ಕೊಂಡು ಬಾಡಿಗೆ ಕಟ್ಟಿಬಿಟ್ಟು ನಿನ್ನ ಆಫೀಸ್ಗೆ ಹೋಗು. ಸರಿ ಆಯ್ತು ಬಿಡಮ್ಮ, ಇವಾಗ ಹೋಗಿ ಈಸ್ಕೊಬಿಟ್ಟು ಬಾಡಿಗೆ ಕಟ್ಬಿಟ್ಟು ಆಫೀಸ್ ಹೋಗ್ತೀನಿ, ಸರಿನಾ? ಆಂಟಿ ಇದೇನವ ಇದ್ಕಿದಾಗ ಹಿಂಗ್ ಬಂದ್ಬಿಟ್ಟೆ ಆಫೀಸ್ ಇಲ್ಲ ನಿಂಗೆ ಇವತ್ತು? ಆಫೀಸ್ ಐತೆ ಆಂಟಿ, ಹಂಗೆ ಆಫೀಸ್ಗೆ ಹೋಗ್ತಾ ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಬಾರವ ಕಾಫಿ ಮಾಡ್ತೀನಿ, ಕಾಫಿ ಕುಡ್ದೋಗಂತೆ. ಬೇಡ ಆಂಟಿ, ಕಾಫಿ ಎಲ್ಲ ಬೇಡ, ಆಫೀಸಿಗೆ ಲೇಟ್ ಆಯಿತು. ನಾನು ಯಾಕೆ ಬಂದಿದ್ದು ಅಂದರೆ ಅದು ಅದೇನವ ಅದು ಅದು ಅಂತ ತಡಿಸ್ತಾ ಇದೆಯಲ್ಲ, ಅದೇನು ಹೇಳು. ಅಯ್ಯೋ ಅದೇನು ಗೊತ್ತಾ ಆಂಟಿ, ನಮ್ಮಮ್ಮ ಬೆಳಗ್ಗೆನೇ ನನ್ನ ಹತ್ರ ಜಗಳ ಮಾಡ್ತಾ ಇದ್ದಾರೆ. ಹೌದಾ? ಯಾಕೆ ಏನಾಯ್ತು? ಅಯ್ಯೋ ಇನ್ನೂ ಮನೆ ಬಾಡಿಗೆ ಕಟ್ಟಿಲ್ಲ ಅಂತ ಜಗಳ ಆಡ್ತಾ ಇದ್ದಾರೆ ಆಂಟಿ. ನೀನು ಕಟ್ಟಬೇಕು ತಾನೆ ಬಾಡಿಗೆ, ನೀನು ಯಾಕೆ ಬಾಡಿಗೆ ಕಟ್ಟಿಲ್ಲ? ಅದು ಸ್ವಲ್ಪ ಸ್ಯಾಲ್ರಿಲಿ ಈ ಸಲ ಸ್ವಲ್ಪ ಶಾರ್ಟೇಜ್ ಆಯಿತು, ಅದಕ್ಕೆ ಬಾಡಿಗೆ ಕಟ್ಟಿಲ್ಲ ಆಂಟಿ. ದುಡ್ಡು ಸಾಕಾಗಿಲ್ಲ ಅಂತಂದ್ರೆ ಅಡ್ವಾನ್ಸ್ ಅಂತ ಕೊಡ್ತಾರಲ್ಲವ, ಅದನ್ನ ಇಸ್ಕೊಂಡು ಬಾಡಿಗೆ ಕಟ್ಟು. ಈ ಅಮೌಂಟ್ ಹಿಂಗೆ ಅರ್ಥ ಆಯ್ತಾ? ಅದು ಏನು ಗೊತ್ತಾ ಆಂಟಿ, ನಮ್ಮ ಆಫೀಸಲ್ಲಿ ನಮ್ಮ ಕೊಲೀಗ್ಸ್ ಎಲ್ಲ ಸೇರಿ ಎಲ್ಲರೂ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಪರ್ ಹೆಡ್ 10,000 ಬೀಳುತ್ತಂತೆ ಆಂಟಿ. ಅಯ್ಯೋ ಹೌದೇ, ನಾವು ಹೋಗ್ಬಿಟ್ಟು ಬಾರಿ, ಇಂಥ ಚಾನ್ಸ್ ಕಳ್ಕೊಬೇಡ, ಹೋಗ್ಬಿಟ್ಟು ಬಾ. ಆದರೆ ಅಷ್ಟೊಂದು ದುಡ್ಡಿಲ್ಲ ಆಂಟಿ ಇವಾಗ ನನ್ನ ಹತ್ರ. ಅವ್ರಿಗಂತ ಫ್ರೆಂಡ್ಸ್ ಇಟ್ಕೊಂಡಿದ್ದೀನಿ ನೀನು, ನಿನ್ನ ಹತ್ರ ದುಡ್ಡಿಲ್ಲ ಅಂತ ಗೊತ್ತು ತಾನೆಯ? ಅವರೇ ಹಾಕೊಂಡು ಕರ್ಕೊಂಡು ಹೋಗ್ಬೇಕು ತಾನೆ. ಹೋಗ್ಲಿ ಬಿಡು, ಆ ಬಾಡಿಗೆ ಅವ್ರು ಹೋಗ್ಲಿ. ಇನ್ನೊಂದ್ಸಲ ಬೇಕಾದ್ರೆ ನಿನ್ನ ಹತ್ರ ದುಡ್ಡಿದ್ದಂಗೆ ಹೇಳು, ನಾನು ನಿಮ್ಮಮ್ಮ ನಾನು ನನ್ನ ನೀನು ಎಲ್ಲ ಹುಟ್ಟಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಸುತ್ಕೊಂಡು ಬರೋಣ. ನನಗೆ ನಾವು ಕೇಳ್ಕೊತಾರೆ, ಯಾವಾಗ ಮಾತಾಡ್ತಾಯಿಲ್ಲ. ನೀವು ಈ ಸಂಕೋಚ ಇಟ್ಕೊಂಡು ಬೇಡ ನಿಮ್ಮ ಮಾಡಿ. ಸರಿ ಆಂಟಿ, ಆಫೀಸಿಗೆ ಲೇಟ್ ಆಯಿತು, ನಾನು ಬರ್ತೀನಿ. ಏನಿಟ್ಕೊಳ್ಳೋ ಒಂದು ನಿಮಿಷ. ಯಾಕೆ ಬಂತ ಆಂಟಿ? ಮೊನ್ನೆ ದಿವಸ ನನ್ನ ಮಗಳು ನೀನು ಎಲ್ಲ ಅದೆಂಥದ್ದು ತಾವರೆಕೆರೆ ಬೆಂಗಳೂರಲ್ಲಿ ಜಾಸ್ತಿ ಎಂಥದ್ದು ಅದು ತಿನ್ನೋಕೆ ಹೋಗಿದ್ರಂತಲ್ಲ, ಅದು 200 ರೂಪಾಯಿ ಬಿಲ್ ತಂದೆ. ನನ್ನ ಮಗಳು ಹೇಳಿದ್ದು ನಾನೇ ಕೊಟ್ಟೆ ಕಡಿಮೆ ಚೈತ್ರ ಕೊಡ್ಲೇ ಅಂತ ಹೇಳಿದ್ದು, ಅದನ್ನು 100 ರೂಪಾಯಿ ಫೋನ್ ಪೇ ಮಾಡಿಬಿಡವ. ನನಗಿದಾಗಬೇಕಿತ್ತು. ಸರಿ ಆಂಟಿ, ಸಂಜೆ ಮಾಡ್ತೀನಿ.